ಒಂದೇ ಜೀವ ಎರಡು ದೇಹಗಳ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಟ್ರಿಕ್ಸ್ನ ಫಾಲೋ ಮಾಡಿ ಸಿಂಪಲ್ಲಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕೆಳಗಡೆ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಇದನ್ನು ನಿಮ್ಮ ಅಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಫಾಂಟ್ ಇರೋದಿಲ್ಲ, ಡೈರೆಕ್ಟ್ ವಿಡಿಯೋನ ಕೊಟ್ಟಿದ್ದೀನಿ. ಹಾಗಾಗಿ ಫುಲ್ ಪ್ರಾಜೆಕ್ಟ್ ಲಿಂಕನ್ನಲ್ಲಿ ನೀವು ಅಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಂಡ್ರೆ ಸಾಕು, ಎಲ್ಲ ನೀಟಾಗಿ ಬರುತ್ತೆ. ಈಗ ಇದನ್ನು ಓಪನ್ ಮಾಡ್ಕೊಳ್ಳಿ. ನೀವು ಓಪನ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಇಲ್ಲಿ ಬೀಟ್ ಮಾರ್ಕ್ ಕಾಣುತ್ತೆ ಅಲ್ಲ, ಇದ್ರ ಮೇಲೆ ಇಟ್ಕೊಂಡು ನಿಮಗೆ ನಿಮ್ಮ ಗ್ಯಾಲರಿ ಒಳಗೆ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು, ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಲಾಸ್ಟ್ವರೆಗೂ ಬಂದು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ ಫೋಟೋನ, ನೋಡ್ಬೋದು. ಆಮೇಲೆ ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಫೋಟೋನ. ಝೂಮ್ ಮಾಡ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ಆಮೇಲೆ ಕರೆಕ್ಟಾಗಿ ಬಂದು ಫಸ್ಟ್ ಬೀಟ್ ಮಾರ್ಕಿಗೆ ಕಟ್ ಮಾಡ್ಕೊಳ್ಳಿ. ಆವಾಗ ಬೀಟ್ ಮಾರ್ಕ್ ಎಲ್ಲೆಲ್ಲಿದೆ ನೋಡಿ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಬೋದು, ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇಷ್ಟಾದಮೇಲೆ ನೀವು ಕೆಳಗಡೆ ನಾನು ಫಸ್ಟಿಗೆ ಕೊಟ್ಟಿರ್ತೇನಲ್ಲ ಆ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ, ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಬಂದು ಇಲ್ಲಿ 3 ಡಾಟ್ ಚುಕ್ಕಿ ಕಾಣ್ತಾ ಇದೆಯಲ್ಲ ಕೆಳಗಡೆ ನೋಡ್ಬೋದು. ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಎಫೆಕ್ಟ್ಸ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಕಾಪಿ ಆಗ್ತವೆ ಎಫೆಕ್ಟ್ಸು. ಆಮೇಲೆ ನಿಮ್ಮ ಫೋಟೋಕ್ಕೆ ಬಂದು ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅದೇ 3 ಚುಕ್ಕಿ ಕಾಣ್ತಾವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪೇಸ್ಟ್ ಎಫೆಕ್ಟ್ಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸು ಪೇಸ್ಟ್ ಆಗುತ್ತೆ. ಆಗ ಪ್ರಿವ್ಯೂ ವಿಡಿಯೋ ಇತ್ತಲ್ಲ ಫಸ್ಟಿಗೆ ಅದೇ ರೀತಿ ಬರುತ್ತೆ. ಅದೇ ರೀತಿ ಕೂಡ ಇವನು ಕೂಡ ಈ ರೀತಿ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡ್ಕೊತ ಹೋಗಿ. ಸಿಂಪಲ್ಲಾಗಿ ಇಷ್ಟೇ ಮಾಡ್ಕೊತ ಹೋಗ್ಬಿಟ್ರೆ ಪೂರ್ತಿ ವಿಡಿಯೋ ಮುಗಿಯುತ್ತೆ. ಆವಾಗ ವಿಡಿಯೋ ಮುಗಿದಾದಮೇಲೆ ನಿಮಗೆ ಇಷ್ಟ ಆದಮೇಲೆ ವಿಡಿಯೋನ ಸೇವ್ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ನೋಡ್ಬೋದು, ನಾನೀಗ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ಯಾವುದೇ ರೀತಿ ಎಫೆಕ್ಟ್ಸ್ ಹಾಕಿದ್ದೆ ಅಂತ. ಅದಿಷ್ಟಾದಮೇಲೆ ನಾನು ಫಸ್ಟಿಗೆ ಕೊಟ್ಟಿದ್ನಲ್ಲ ಅವ್ನು 4 ಫೋಟೋನು ಡಿಲೀಟ್ ಮಾಡಿಬಿಡಿ. ಆಮೇಲೆ ನೀವು ಹಾಕಿರೋ ಫೋಟೋನ ಅಷ್ಟೇ ಇಟ್ಕೊಂಡು ವಿಡಿಯೋನ ಸೇವ್ ಮಾಡಿಕೊಂಡು ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.